ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಆರಾಮದಿರೇನು ಎಲ್ಲರೂ? ನಾವು ಆರಾಮದೀವಿ ನೋಡ್ರಿ. ಡೈರೆಕ್ಟ್ ಊಟ ಮಾಡ್ತಾ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಚಪಾತಿ ಮಾಡೀನಿ ಮಾಮೂಲಿ. ಮತ್ತು ಇವತ್ತು ಯಜಮಾನ್ರು ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತೊಗೊಂಬಂದಾರಿ. ಹಾಗಾಗಿ ಸೌತೆಕಾಯಿ ಮಸ್ತ್ ಅದ್ರಿ, ಎಡಿಯಾಗಿ ಸೌತೆಕಾಯಿ ಮತ್ತು ಗಜ್ಜರಿ ಕಟ್ ಮಾಡಿ ಇಟ್ಕೊಂಡಿವಿ. ಹಾಗೆ ಬೆಂಡೆಕಾಯಿ ಪಲ್ಯನೂ ಮಾಡಿ ನೋಡ್ರಿ. ಮತ್ತು ಮಾಮೂಲಿ ಅನ್ನ. ಈ ಚಟ್ನಿ ಮಾಡಿದ್ರಂಕರು ಮಕ್ಕಳಿಗೈತೆ, ಯಜಮಾನ್ರಿಗಂತೂ ಸಾರಿನ ಅವಶ್ಯಕತೆನೇ ಇರಲ್ರಿ. ಹಾಗಾಗಿ ಸಾರು ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ರೊಟ್ಟೆ ಆಗಲಿ, ಪಲ್ಯ ಆಗಲಿ, ಬಿಸಿ ಅನ್ನ ಆಗಲಿ ಊಟ ಮಾಡಿದ್ರೆ ಮಸ್ತಾಗತ್ತೆ. ಇದು ಕಗ್ಗು ಟಮಾಟಿ ಚಟ್ನಿ ರೀ ಫ್ರೆಂಡ್ಸ. ಇದು ಕೆಂಪು ಟಮಾಟಿ ಚಟ್ನಿ ಸೇರ್ ಮಾಡಿ ನೋಡ್ರಿ. ಸೊ ಕೆಂಪು ಟಮಾಟಿ ಹಾಕೋದ, ಕಗ್ಗು ಟಮಾಟಿ ಹಾಕೋದು ನೋಡ್ರಿ, ಅಷ್ಟೇ, ಬೇರೆ ಏನೋ ಡಿಫ್ರೆನ್ಸ್ ಇಲ್ಲ. ಕರಿಬೇವು ಕೊತ್ತಂಬರಿ ಇತ್ತು ರೀ, ಇವತ್ತು ಫ್ರೆಶ್ ಕಾಯಿಪಲ್ಲೆ ತಂದಿದ್ರಲ್ಲ, ಅದಕ್ಕಂತೇಳಿ ಕರಿಬೇವು ಕೊತ್ತಂಬರಿ ಹಾಕಿನಿ. ಸೊ ಬರ್ರಿ ಎಲ್ಲರೂ ಊಟ ಮಾಡಮಂತ. ಮಕ್ಕಳದು ಊಟ ಆಗೈತಿ ಆಲ್ರೆಡಿ. ಬಿಸಿ ಬಿಸಿ ಚಪಾತಿ ಮಾಡಿದ ತಕ್ಷಣನೇ ಅವ್ರಿಗೆ ಹಚ್ಕೊಟ್ಟಿದ್ನೆ. ಊಟ ಮಾಡಿ ಕುಂತಾರೆ ನೋಡ್ರಿ. ಹೊರಗೆ ಕಳಿಸಿಲಿ, ಈಗ ಬಿಸಿಲಂತರ ಮಸ್ತ್ ರೀ ಅವು ಅನ್ನಕತ್ತದ ನೋಡ್ರಿ. ಅದಕ್ಕಂತೇಳಿ ಸೊ ಯಜಮಾನ್ರು ಬಂದಿದ್ದಾರೆ. ಬರೀ ಈಗ ಯಜಮಾನ್ರು ನಾವು ಊಟ ಮಾಡ್ತೀವತ್ತ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಈಗ ಹಪ್ಪಳ ನೋಡ್ರಿ, ಇನ್ನೊಂದು ದಿನ ಬಿಸಿಲಿಗೆ ಇಟ್ರಾಯ್ತು ಅಂತೇಳಿ ಇಟ್ಟು ನೋಡ್ರಿ. ಯಾಕಂದ್ರೆ ಅವು ಒಳಗಡೆ ಪ್ಯಾನಿಂಗ್ ಗಾಳಿಗೆ ಒಣಗಿಸಿದ್ ನೋಡ್ರಿ, ಮನೆ ಗಾಳಿ ಅದು ಬಿಡ್ತಂತೇಳಿ. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಅಂದರೆ 1 ತಾಸು ಬಿಸಿಲಾಗ ಕಡಕ್ಕಾಗಿ ಒಣಗಿದ್ವು ಅಂದ್ರೆ ಮತ್ತೆ ಡಬ್ಬ್ಯಾಗ ಹಾಕಿಟ್ಟು ಬಿಡ್ತೀನಿ ರೀ. ಇವು ಪುಟ್ಟಿ ತುಂಬ್ದಂಗೆ ಆಗಿದ್ದೀವಿ ರೀ. ನಿನ್ನೆ ಮನೆ ಸ್ವಲ್ಪ ನೀವೆಲ್ಲ ಕರೆದ್ನೆಲ್ಲ, ಅದಕ್ಕಂತೇಳಿ ಸ್ವಲ್ಪ ಕಮ್ಮಿ ಆಗ್ಯಾವ್ರಿ. ಮತ್ತು ಮಾಡೋದು ತಿನ್ನಕ್ಕಂತೇಳಿ ಕರ್ಕೊಂಡಿವಿ ನೋಡ್ರಿ ಫ್ರೆಂಡ್ಸ್. ಒಂದು ಡಬ್ಬಿ ತುಂಬಿಟ್ಟಿನಿ, ಇನ್ನೂ ಸ್ವಲ್ಪ ಅದಾವ್ರಿ. ಇವತ್ತು ಹಾಕ್ಬೇಕಂತ ಅಂದ್ಕೊಂಡೆ. ಮತ್ತೇನಿದು ಗಾಳಿ ಸಿಕ್ಕಾಪಟ್ಟೆ ಬಿಡ್ತ್ರಿ, ಎಲ್ಲ ಮತ್ತು ಹೊಲಸಾಗತ್ತಿದ್ದು ಬ್ಯಾಡಂತೆ ಇವತ್ತು ಹಾಕಲಿಲ್ಲ. ಬಟ್ ಹಂಗೆ ಇವನ್ನ ಒಣಗಕ್ಕೆ ಇಟ್ಟು ನೋಡ್ರಿ. ಬಿಸಿಲು ಅಂಕರ್ ಮತ್ತು ಈಗ ಹೆಚ್ಚಿಗೆ ಕಡಕ್ಕದಂಗೆ ಆಯಿತು. ಮುಂಜಾನೆ ಸ್ವಲ್ಪ ಮತ್ತು ಇದ್ರಂಗಿತ್ತು ರೀ ಫ್ರೆಂಡ್ಸ್. ಎಲ್ಲಿ ಮಳೆ ಬರುತ್ತಾ ಅನ್ನೋ ವಾತಾವರಣ ಐತೆ, ಗಾಳಿನೂ ಹಂಗೆ ಐತೆ. ಸಂಜೆ ಮಾಡಿದ್ನೆಲ್ಲನೂ ಸ್ವಲ್ಪ ಕಡೆ ಕೊರ್ದು ಉರಿ ಹಚ್ಬಿಡ್ತೀನಿ ರೀ. ಎಲ್ಲ ತಪ್ಪಲ ಆ ಕಡೆ ಈ ಕಡೆ ಎಲ್ಲನೂ ಕುಡ್ಕೊಂಡು ಎಲ್ಲ ಹುಡ್ಗಿ ನೋಡ್ರಿ. ನಿನ್ನೆ ರಾತ್ರಿ ನೀನು ಹುಡ್ಗಿದ್ಮೇಲೆ ಮತ್ತು ಮಳೆ ಗಿಳಿ ಏನೂ ಬಂದಿಲ್ಲ ರೀ. ಹಂಗಾಗಿ ಸ್ವಚ್ಛನೇ ಐತಿ. ನಮ್ಮ ಮೆಂತ್ಯ ತೋರಿಸ್ತೀನಿ ಬರ್ರಿ ನಿಮ್ಗೆ. ನಾಳೆಗೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ ರೀ, ಇವನ್ನೆಲ್ಲನೂ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಬಂದೈತ್ರಿ, ನೋಡ್ತಿರ್ಬೋದು ನೀವು. ಇಲ್ಲಿ ಸ್ವಲ್ಪ ಒಂದು 2-3 ದಿನ ಇದ್ರ ಪಲ್ಯಗಿಲ್ಲ ಏನು ಮಾಡಲ್ಲರಿಪ್ಪ ಫ್ರೆಂಡ್ಸ್ ಇದನ್ನು. ಯಾಕಂದ್ರೆ ಪಲ್ಯ ಮಾಡೋಕೆ ಇರಗಡೆ ಕಾಯಿ ಪಲ್ಯ ತರ್ತಾರೆ ಯಜಮಾನ್ರು. ಮಾರ್ಕೆಟ್ದಾಗ ಸಿಗ್ತೈತೆ ಮೆಂತ್ಯ ಪಲ್ಯ. ಬಟ್ ಇದು ನಾವು ಕೈಯಾರೆ ಬೆಳೆಸಿದಂಥ ಒಂದು ಪಲ್ಯ ಆಗಿರೋದ್ರಿಂದ ಇದರಿಂದ ನಮ್ಗೆ ಏನು ಆರ್ಗ್ಯಾನಿಕ್ ಅಂತೇಳಿ ಮನ್ಯಾಗನೇ ಮಾಡ್ಕೊಂಡಿದ್ದಲ್ರಿ. ಸೊ ಅದಕ್ಕೇನು ಔಷಧಿ ಏನು ಪುಡಿ ಗಿಡಿ ಹೊಡೆದಿಲ್ಲ, ಏನು ಮಾಡಿಲ್ಲ. ಹಾಗಾಗಿ ಇದನ್ನು ಕಚ್ಚನೇ ತಿನ್ನಕ್ಕೆ ಬರುತ್ತೆ. ನೆಂಚ್ಕೊಂಡ್ರಿ ಸೈಡಿಗೆ. ಬಿಸಿಲು ನೋಡ್ರಿ, ಹಂಗಾಗಿ ಎಷ್ಟು ನೀರು ಹಾಕಿದ್ರು ಒಂದು ಸ್ವಲ್ಪ ಇದಾಗೈತಿ. ಬಟ್ ಆ ಪಾಟ್ನಾಗ ಏನರ ಬೇರೆ ಹಾಕಿಡ್ಬೇಕ್ರಿ ಫ್ರೆಂಡ್ಸ. ಹಾಕೋಣಂತ ಮಕ್ಕಳು ಇಷ್ಟತನ ಮಾಡಿದರು. ಮತ್ತು ಗಾಡಿ ಅದನ್ನೆಲ್ಲನೂ ಮಾನ್ವಿಕ ಅದ ನೋಡ್ರಿ, ಲಕ್ಷ್ಮೀ ಅವ್ರ ನಾತ್ನಿ ಮಗ ಪಿಲ್ಲು ಆಟ ಆಡಿದಾರೆ. ಆಡತನ ಆಡಿ ಒಬ್ರಿಗೊಬ್ರು ಕಡ್ದಾಡ್ತಾರೆ ರೀ. ಅದ ಬೇಜಾರು. ಸಣ್ಣವರಿಂದ ಮತ್ತೊಬ್ಬ ದೊಡ್ಡವ್ರಿಗೆ ಜಗಳ ಆಗ್ಬಿಡ್ತಾವೆ. ಅದಕ್ಕಂತೇಳಿ ಮುಂದೆ ಯಾರಾದರೂ ಒಬ್ರು ನಿಂದಿರ್ಬೇಕು ಮಕ್ಕಳಿಗೆ ನೋಡೋಕೆ. ಇಲ್ಲಿ ನೋಡ್ರಿ ಹಣ್ಣು ಎಷ್ಟು ದೊಡ್ಡ ಆಗ್ಯದು ಅಂತ ನೋಡ್ತಿರ್ಬೋದು ನೀವು. ಮಾವಿನಕಾಯಿ ಬಟ್ ಈ ಸರಿ ಭಾಳ ಆಗಿಲ್ರಿ. ಮೊನ್ನೆ ಗಾಳಿಗೆ ಅದಕ್ಕೆ ಒಂಚೂರು ಬಿದ್ದಾವ. ಬಿದ್ದೋಸೆಲ್ಲ ಈ ಗಿಡದಾಗ ಅದಾವ ನೋಡ್ರಿ. ಆ ಗಿಡದಾಗ ನೋಡ್ರಪ್ಪ ಆಲ್ರೆಡಿ ಹಣ್ಣು ಅದಂಗೆ ಕಾಣ್ಸಕತ್ತವ್ರಿ. ಅಲ್ಲಿ ಕಾಣ್ಸಕತ್ತದ ನೋಡ್ರಿ ಗಿಡದಾಗೆ ಹಣ್ಣಾಗ್ಯಾವ ನೋಡ್ರಿ. ಅವೆಲ್ಲ ಎಲ್ಲೋ ಕಲರಿಗೆ ಬಂದವು ಆಲ್ರೆಡಿ. ಅವು ಸದ್ಯಕ್ಕೆ ನೋಡ್ತಿರ್ಬೋದು ನೀವು. ಗಾಳಿ ಬೀಳ್ತಾವೆ ಕಾಣಿಸ್ತದ್ರಿ. ಅಲ್ಲೇ ಕಂಪೌಂಡ್ನಾಗೆ ಬೀಳ್ತಾವ್ರಿ ಅವು. ಮನೆ ಕಂಪೌಂಡ್ನಾಗನೇ ಹಾಕಿದಾರ ಗಿಡ ರೀ. ಸುತ್ತಮುತ್ತ ಭಾಳ ಅದಾವ ನೋಡ್ರಿಪ್ಪ. ಇಲ್ಲೊಂದು ಗಿಡ ಐತ್ರಿ, ಮಾವಿನ ಗಿಡ. ಈ ಮನೆ ಏನದು ಇದನ್ನ ಹಾಕ್ಯಾರ ನೋಡ್ರಿ, ಗ್ರೀನ್ ಅರಿವಿ. ಅಲ್ಲೊಂದಿತ್ತು ಕಡ್ದಾರ್ರಿ, ಅದು ಹೋದ ವರ್ಷ ಗಾಳಿಗದು ಮತ್ತು ಇದಾಗುತ್ತಂತೇಳಿ ಅಲ್ಲೇ ಕರೆಂಟ್ ವೈರ್ ಮುಂದೆ ಐತೆ ನೋಡ್ರಿ. ಅದಕ್ಕೆ ಬೇಡ, ಮತ್ತು ಅದು ಯಾವಾಗಿದ್ರು ಡೇಂಜರ್ ಅಂತೇಳಿ ಅದೊಂದು ಮಾವಿನ ಗಿಡ ಕಡ್ದಾರ್ರಿ. ಇಲ್ಲಿ ಹೊರಗೆ ಏನಾದರೂ ಇಡೋಕೆ ಚಂದ ಕಾಣಿಸ್ತೈತಿ. ಬಟ್ ನನಗೆ ಅದು ಏನು ಪ್ರಾಬ್ಲಮ್ ಅಂತಂದ್ರೆ ತೋರಿಸ್ತೀನಿ ಅಂದ್ರಿ. ನೋಡ್ರಿ ಅಲ್ಲಿ ಕಾಗಿ ಹಪ್ಪಳ ಇಟ್ಟು ನೋಡ್ರಿ ಅಲ್ಲಿ ಒಣಗಾಕ ಪುಟ್ಟ್ಯಾಗ ನೋಡ್ರಿ ಹೆಂಗೆ ತೊಗೊತೀನಿ ಅಂತೈತೆ ಕಾಗಿ.
ನನಗೆ ಬಾಮನಂತ ಅಲ್ಲೇ ಮೆಳಿಗೆ ಇತ್ತಗೋ ಏನು ಬೇಕದು ಒಣಕಾಕ ಮಾಡೋಕೆ ಚಂತಿಲ್ಲ ಅರ್ಬಿಗೆ ಗಿರ್ಬಿಗೆ ಅಂತ ಹೇಳ್ತಾರೆ ಬಟ್ಟೆಗೆ. ಅದಕ್ಕೆ ಬಟ್ಟೆನೂ ಒಮ್ಮೊಮ್ಮೆ ದಾರದ ಮ್ಯಾಗ ಹಾಕಿದ್ರು ಅದ್ರ ಮ್ಯಾಗ ಕೂತು ಹೊಲಸು ಮಾಡಿಬಿಡ್ತಾವೆ ರೀ. ಈಗ ನೋಡ್ರಿ ಅದು ಪುಟ್ಟ್ಯಾನು ಹಪ್ಪಳನ ಜಸ್ಟ್ ಇನ್ನೇಗ ಅಲ್ಲೇ ಇಟ್ಟು ಈ ಕಡೆ ಬಂದೆ ನಾನು. ಅದು ನೋಡ್ರಿ ಅದು ಇನ್ನೊಂದು ಅದು ಪಾರಿವಾಳ 2 ಅದಾವ್ರಿ. ಇನ್ನೊಂದು ಇಲ್ಲೇ ಎಲ್ಲರ ಇರ್ಬೋದು ಮ್ಯಾಗ ಜೋಡಿ ಹಕ್ಕಿ ಅಂತ ನೋಡ್ರಿ. ಆ ಥರ ಜೋಡಿ ಹಕ್ಕಿ ಅದಾವೆ. ಕಲರು ಮತ್ತು ಅದು ಪಾರಿವಾಳದ ಕಲರು ಸೇಮ್ ಐತೆ ನೋಡ್ರಿ. ಗೋಡೆಗೆ ಹಚ್ಚಿದ ಕಲರ ಅದ್ರ ಕಲರ ನೋಡ್ರಿ. 4 ಕಾಗಿಗಳು ಒಂದೆರಡು ತೊಗೊಂಡು ಹೋಗ್ಬಿಟ್ರೆ ಅಂದ್ರೆ ಹಪ್ಪಳನೇ ಬುಟ್ಟ್ಯಾಗನೇ ಖಾಲಿ ಆಗ್ಬಿಡ್ತಾವೆ. ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ತಿನ್ನಲ್ರಿ ಪಾಪ, ಮತ್ತೇನು ಮಾಡೋದು ಈಗ ಒಯ್ದೈತಿ. ಮತ್ತು ನಾಳೆ ಹೋದ್ನಿ ಅಂದ್ರೆ ಬಿಟ್ಟು ಓಡ್ಬಿಡ್ತು. ಅದಕ್ಕೂ ಆಗಲ್ಲ ನಮಗೂ ಆಗಲ್ಲ ಅದು. ಸೊ ಈಗ ಇಲ್ಲಿ 1 ನಿಮಿಷ 2 ನಿಮಿಷ ನಿಂದಿರ್ಬೇಕಾಗತ್ತೆ ರೀ ಫ್ರೆಂಡ್ಸ್. ತಲೆ ಸ್ನಾನ ಮಾಡ್ಕೊಂಡೆ ಮತ್ತು ಇವತ್ತು ನೀನು ಎಣ್ಣೆ ಸ್ನಾನ ಮಾಡ್ಕೊಂಡಿದ್ದೆ. ಎಷ್ಟೋ ತನ ಹಂಗೆ ತಲೆಗೆ ಅರ್ಬಿ ಕಟ್ಕೊಂಡೇ ಇದ್ದೆ ನಾನು. ಸ್ವಲ್ಪ ಈಗ ಒಣಗಿದಂಗೂ ಆತಾವು. ಕೂದಲೆಲ್ಲ ಡ್ಯಾಮೇಜ್ ಆಗಿಬಿಟ್ಟವ್ರಿ ಫ್ರೆಂಡ್ಸ್. ತುದಿ ಕೂದಲು ಏನೂ ಉಳಿದಿಲ್ಲ, ಫುಲ್ ಡ್ಯಾಮೇಜ್. 1 2 3 ಟಿಸ್ರಾದಂಗೆ ಆಗ್ಯಾವ. ಸ್ವಲ್ಪ ತುದಿ ಕೂದಲನ್ನು ಕಟ್ ಮಾಡ್ಕೋಬೇಕು ನಿನ್ನೆ ಅಂದ್ಕೊಂಡೆ. ಬಟ್ ನೀನು ಶನಿವಾರ ಇತ್ತು ನೋಡ್ರಿ, ಹಂಗಾಗಿ ಆಗಲಿಲ್ಲ. ಶುಕ್ರವಾರ ಮಾಡ್ಬೇಕು ಅಂದ್ಕೊಂಡೆ. ಶುಕ್ರವಾರ ನಾವು ಹುಟ್ಟಿದ ವಾರ. ಅವ್ವ ಯಾವಾಗಲೂ ಹುಟ್ಟಿದ ವಾರ ಕೂದಲ ಕಟ್ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ನಾನಾಗಲಿ ಮಕ್ಕಳಲ್ಲಿ ಯಾರೇ ಆಗಲಕ್ಕ, ಅದಕ್ಕಂತೇಳಿ ಬಿಟ್ಟೆ ನೋಡ್ರಿ. ಇವತ್ತು ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಸ್ವಲ್ಪ ಪಾರ್ಲರ್ಗಾರ ಹೋದಾಗ ಐಬ್ರೋ ಮಾಡ್ಕೊಳಕ್ಕೆ ಹೋದಾಗ ಸ್ವಲ್ಪ ತುದಿ ಕೂದಲ ಕಟ್ ಮಾಡ್ಕೊಂಬರ್ತೀನಿ ರೀ. ಇಲ್ಲಿಕ್ಕೆ ಸ್ವಲ್ಪ ಸೇಫಾಗಿ ಕಟ್ ಮಾಡ್ಕೋಬೇಕು. ಏಸಿನ ಆಗೈತೆ ರೀ, ಎಲ್ಲ ಡ್ಯಾಮೇಜ್ ಕೂದಲಾಗ್ಯಾವ. ನೋಡಮ್ಮಂತ ಯಾವ ಥರ ಚೆಂದ ಕಾಣಿಸುತ್ತಾ ಕಟ್ ಮಾಡ್ಕೊಂಡ್ರೆ ನೀವು ಕೂಡ ಕಮೆಂಟ್ ಮಾಡಿ ನಮ್ಗೆ ಹೇಳ್ರಪ್ಪ ಫ್ರೆಂಡ್ಸ. ಬಳೆ ಅಂಕರು ನಾನು ಹಾಗೆ ಹಾಕೊಂಡಿನಿ, ಭಾಳ ಖುಷಿ ಆಗ್ಬಿಟ್ಟೈತಿ ಈ ಥರ ಬಳೆ ಹಾಕ್ಕೊಂಡಿದ್ದಕ್ಕೆ. ಓಕೆ ರೀ, ತೊಗೊಂಡು ಹೊಂಟೈತದು. ನಾ ಹೋದ್ಮೇಲೆ ಬಿಟ್ಟು ಹೋಗುತ್ತಂತ ಇಲ್ಲೇ ನಿಂತೆ ನಾನು. ಬಾದಾಮಿ ಗಿಡ ನೋಡ್ರಿ ಎಷ್ಟು ಹಚ್ಚ ಹಸಿರು ಕಾಣಕತ್ತೈತಿ. ಇದು ಕೆಳಗಡೆ ನೆಳ ಬಾಡ್ರಿ. ಬಾದಾಮಿ ಗಿಡ ಚಪ್ರ ಹಾಕ್ದಂಗೆ ನೆಳ ಬರ್ತೈತಿ. ಇದು ಎಷ್ಟೇ ತಪ್ಪಲ ಉದುರಿದ್ರೂ ಈಗ ಫುಲ್ ಗಿಡ ಜಾಡ್ದಂಗೆ ಆಗಂಗಿಲ್ಲ ರೀ. ಇದು ಬಾದಾಮಿ ಗಿಡ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡ್ರಿ ಎಲೆಗಳು ಅಗ್ಗಲ್ವಾಗಿ ಅದಾವಲ್ಲ, ಹಾಗಾಗಿ ಚಪ್ರ ಹಾಕ್ದಂಗೆ ನೋಡ್ರಿ ಕೆಳಗಡೆ ನೆರಳು. ಆ ಗಿಡದ ಕಾಣುತ್ತೆ ನೋಡ್ರಿ, ಆ ಗಿಡದಲ್ಲಿ ಕಾಣಿಸಿರ್ಬೋದು ನಿಮ್ಮ ನೆರಳ. ಪಾರ್ಕಿಂಗ್ದಾಗ ಅಷ್ಟು ಬಿಸಿಲು ಬೀಳಲ್ರಿ, ಎಷ್ಟು ಚಂದ ನೆರಳು ಇರ್ತೈತಿ. ಎಲ್ಲ ಗಿಡಗಳು ಅದಾವಲ್ಲ ಸುತ್ತಮುತ್ತ, ಅದಕ್ಕಂತೇಳಿ. ಮತ್ತು ಸಿಗೋಣ ಫ್ರೆಂಡ್ಸ, ಸಾಯಂಕಾಲ ಸಿಗ್ತೀವಿ ರೀ. ಆಮೇಲೆ ಸ್ವಲ್ಪ ಊಟದೆಲ್ಲ ಮಾಡಿ ರೆಸ್ಟ್ ಮಾಡ್ತೀವಿ. ಯಜಮಾನ್ರು ಹೋಗ್ತಾರೆ ಕೆಲ್ಸಿಗೆ, ಅವ್ರು ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಮಾವಿನಕಾಯಿ ನೋಡೋಣ ಬಾಯ ನೀರ ಬರ್ತಾವ್ರಿ. ಬಟ್ ಇಲ್ಲೇ ಇರ್ತಾವೆ, ಕೈಗೆ ಎಟ್ಕುವಂಥ ಜಾಗದೊಳಗೆ ಅದಾವಂದ್ರೂ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಪ್ರೆಸ್ಟೀಜ್ ಅಂತಾರೆ ನೋಡ್ರಿ, ಹಂಗೆ ದೊಡ್ಡ ಹೋಗೋರಿ ಕಾಯಿ. ಬಟ್ ನೋಡಮ್ಮ ಒಂದು ಸರಿ ಬಾಯಿ ತೆರೆದು ಕೇಳಿ ಇಸ್ಕೋಬೇಕು. ಯಾಕಂದ್ರೆ ಬರೀ ನೋಡಿ ಬಿಡೋದನ್ನ ಆದಂಗೆ ಆಗೈತಿ. 2 ವರ್ಷ ಐತಿ, ಮತ್ತು ಮುಂದಿನ ವರ್ಷ ನಾವು ನಮ್ಮ ಮನೆಗೆ ಇರ್ತೀವಿ ಗ್ಯಾರಂಟಿ. ಅದಕ್ಕಂತೇಳಿ ಇಲ್ಲೇ ಒಂದು ಕೇಳಿ ಇಸ್ಕೊಂಡು ಚಟ್ನಿ ಮಾಡಂಬ್ರಿ ಫ್ರೆಂಡ್ಸ. ಮಾಡಿದಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸಂಜೆ ಮಾಡಿ ನೋಡ್ರಿ ಫ್ರೆಂಡ್ಸ, ಸಿಕ್ಕಾಪಟ್ಟೆ ಸೊಳ್ಳಾಗಿದ್ದಾವ. ಅದೇನೋ ಹೇಳೋಕ್ಕಾಗಲ್ಲ ನೋಡ್ರಿ. ಯಾಕಂದ್ರೆ 2 ದಿನ ಮಳೆ ಬಂದು ಇಲ್ಲಿ ನೀರು ನಿಂತು ನೋಡ್ರಿ. ಹಂಗಾಗಿ ಈಗ ಸಂಜೆ ಮಾಡೇ ನಾನೀಗ ತಪ್ಪಲ ಅದೆಲ್ಲ ಸುಟ್ಟೆ ನೋಡ್ರಿ. ಅಂದ್ರೆ ಈ ಕಡೆ ಮೂಲೆಂದು ನೋಡ್ರಿ, ಈ ಕಡೆ ಮೂಲೆಂದು ಮತ್ತು ಆ ಕಡೆ ಎಲ್ಲನೂ ಸೇರಿ ಅಲ್ಲಿ ನಡ್ಬರ್ಕ್ ಇದು ಮಾಡೀನ್ರಿ. ಅಂದ್ರೆ ಹಿಂಗೆ ಮಳೆಗೆ ತುಂಬ ಎಲ್ಲ ಹೊಗೆ ಆಗುತ್ತೆ ನೋಡ್ರಿ. ಹೊಗೆ ಅಂತ ಮಸ್ತಾಗೈತಿ. ಈಗ ಸ್ವಲ್ಪ ಸೊಳ್ಳೆರ ಕಡೆ ಮಾತಾವ ಅಂತೇಳಿ. ಆಮ್ಯಾಗ ಇಲ್ಲಿ ಈ ಜರ್ಮನಿ ಬೋಗಣಿ ಯಾಕಿಟ್ಟಿನಪ್ಪ ಅಂದ್ರೆ, ಸೊ ಬೋರ್ ಚಲೋ ಮಾಡಿದ್ದೀರಿ ಆಂಟಿ, ಅದು ಆಲ್ರೆಡಿ ಫುಲ್ ತುಂಬಿತ್ತು. ನಾ ಫೋನ್ ಮಾಡಿ ಅಷ್ಟೊತ್ತಿಗೆ ನಮ್ಮ ನೀರು ಚೆಲ್ಬಿಡ್ತಾವಲ್ಲ, ಹಂಗಾಗಿ ಅಲ್ಲಿಟ್ಟು ನಾನು. ಮತ್ತು ನೀರೇನು ಚೆಲ್ಲಿಲ್ಲ, ಲಗುಟನೆ ಬಂದ್ ಮಾಡಿದ್ರು. ಸೊ ಒಂದು ಸ್ವಲ್ಪ ಇನ್ನು ಬಾಕಿ ಇತ್ತು ತುಂಬೋದು, ಅದಕ್ಕೆ ಕವರ್ ಆಗೈತೆ ನೋಡ್ರಿ. ಸ್ವಲ್ಪ ಈಗ ಫ್ರೆಶ್ ಆಗಿ ದೇವ್ರ ದೀಪದನ್ನೆಲ್ಲ ಹಚ್ಬೇಕಾ. ಇದು ಒಮ್ಮೆ ಗಂಟ್ಲಿಗೆ ಹಡ್ದಂಗೆ ಆಕತೈತ್ರಿ. ಎಲ್ಲ ಕಡೆ ಬಾಗಿಲು ಕಡೆ ಅದೆಲ್ಲನೂ ಹೋತಂದ್ರೆ ಸ್ವಲ್ಪ ಅಷ್ಟೇ ಆರಾಮ ಅನಿಸುತ್ತೆ. ನನ್ನ ಮಗಳಿಗೆ ಈಗ ಕೆಲಸ ಮಾಡ್ಬೇಕನ್ನೋದು ಮೂಡ್ ಬಂದುಬಿಟ್ಟೈತಿ. ಬಟ್ಟೆ ಕ್ಲೀನ್ ಮಾಡ್ತೀನಿ ಅಂತ ಕೂತಾಡ್ರಿ. ಸೊ ಇವಾಗ ಇದೆಲ್ಲನೂ ಅಷ್ಟು ನಾ ಮಾಡಿಕೊಂಡೆ. ಈಗ ಹಚ್ಚಲ್ರಿ, ನಾನೇ ಹೋಗಿ ಈಗ ಬಟ್ಟೆ ತೊಳಿಬೇಕು ನೋಡ್ರಿ ಫ್ರೆಂಡ್ಸ. ತೊಳಿತೀನಿ. ಆಕಿ ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಬೋರು ಮಕ್ಕಳಿಗೆ ಇಂಟ್ರೆಸ್ಟ್ ಭಾಳ ಮನೆ ಕೆಲಸ ಮಾಡೋಕೆ. ಅಕ್ಕಿಗನ್ನ ಹಚ್ಚಲ್ಲ. ಸಣ್ಣ ಪುಟ್ಟದೆಲ್ಲ ಹೇಳ್ಕೊಡ್ತೀನಿ. ಆದ್ರೆ ಇವಾಗ ನೋಡ್ರಿ ಇದೆಲ್ಲ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರು ಇದು ಮಾಡ್ತೀನಿ ರೀ.
ಯಾಕಂದ್ರೆ ಮತ್ತು ಗಾಳದು ಬಿಡೋ ಚಾನ್ಸ್ ಇರುತ್ತಲ್ಲ ಈಗ ಸಂಜೆ ಮಾಡಿ, ಅದಕ್ಕಂತೇಳಿ ಇದೆಲ್ಲ ಮತ್ತು ಕ್ಲಿಯರ್ ಮಾಡಿದಾದ್ಮೇಲೆ ಮತ್ತು ಹೋಗಿ ಉಳ್ದಿದ್ದು ಕೆಲಸ ಇದೆಲ್ಲ ಮಾಡ್ಬೇಕ್ರಿ. ಪಿಲ್ಲು ಇನ್ನು ಮಕ್ಕೊಂಡು ನಾನು ಒಳಗೆ ತಣ್ಣಗೆ ಹಾಕತ್ ನೋಡ್ರಿ. ಆಲ್ರೆಡಿ ಭಾಳತ್ತೇನು ಆಗಂಗೆ ಇಲ್ರಿ ಇದು. ಹತ್ತೆಲ್ಲ ಬೂದಿ ಆಗೋದಿಕ್ಕೆ ಬರೀ ತಪ್ಪಲು ಇರುತ್ತೆ ನೋಡ್ರಿ. ಹಾಗಾಗಿ ಲಗೊಟ್ಟಿದ್ದಾಗ್ಬಿಡ್ತದ್ರ ಒಣ ಆ ಕಡೆಲ್ದು ಮೂಲೆಯಾಗ ಸ್ವಲ್ಪ ಸೇಸಿ ಐತ್ರಿ. ಹಂಗೆ ಅದು ಇದು ಎಲ್ಲ ಸೇರಿ ಒಮ್ಮೆ ನೋಡ್ರಿ ಬೆಂಕಿಗೆ ಯಾವುದು ಈಡಾಗಲ್ಲ ಅಂತಾರೆ. ಹಾಗಾಗಿ ಹಸಿ ಇದ್ರೂ ಒಣಗಿದ್ರೂ ನೋಡ್ರಿ ಎಲ್ಲ ಸುಟ್ಟು ಬೂದಿನ ನೋಡ್ರಿ. ಪೌಡ್ರ್ ಭಾಳ ನೋಡ್ರಿ ಮಾರಿ ತಗೊಂಡು ಪೌಡ್ರ್ ಹಚ್ಕೊಂಡು ನಮ್ಮ ಮೂಗನ್ಯಾಗ ಕಣ್ಣಾಗ ಎಲ್ಲ ಹೋಗಿರ್ತದೆ. ಫಟ್ 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 ಬಡಿತಾನೆ ಅದನ್ನು ಕೈ ಹಾಕ್ಕೊಂಡು. ಇರಲಿ ಬಿಡು, ಕೈ ತಿಕ್ಕೋಬೇಡ, ತಿಕ್ಕೊಂಡನ ಭಾಳ ಇದಾಗುತ್ತದು. ಇಲ್ಲಿ ನೋಡ್ರಿ ನಿನ್ನೆ ನಮ್ಮ ತಮ್ಮ ಬಂದಿದ್ನಲ್ರಿ, ಹಂಗಾಗಿ ಬ್ರೆಡ್ ತೊಗೊಂಬಂದಿದ್ದ. ಸೂಪರ್ ಸ್ಯಾಂಡ್ವಿಚ್ ಬ್ರೆಡ್ ದೊಡ್ಡ ಸೈಜ್ ಅದ ನೋಡ್ರಿ. ಈಗ ಮಸ್ತಾಗಿ ಚಹಾ ಮಾಡೀವಿ. ಚಹಾ ಪುಡಿ ನೋಡ್ರಿ ಇನ್ನೂ ಯಜಮಾನ ತಂದಿಲ್ರಿ. ಚಹಾ ಪುಡಿಯಾಗೆ ನಮ್ಮ ಮನೆಯಾಗ 1 ವಾರ ಆಯ್ತು. ಆದರೂ ಚಹಾ ಹೆಂಗೆ ಬಂದೈತಂದ್ರೆ ಇಲ್ಲಿ 10 ರೂಪಾಯಿ ಕೊಟ್ಟು 2 ಸರಿ ತಂದೀವ್ರಿ. ಈಗ ಅದು ಭಾಳ ಡಸ್ಟ್ ಐತ್ರಿ ಅದು, ಬಟ್ ಚಲೋನೇ ಆಗಂಗಿಲ್ಲ ಅದು ಚಹಾ. ಸೊ ಈಗೇನು ಮಾಡೋದು ಮತ್ತು ಎಮರ್ಜೆನ್ಸಿಗೆ ಇರಲ್ಲ ಅಂತೇಳಿ. ಸೊ ಬರ್ರಿ ಇವಾಗ ಚಹಾ ಮತ್ತು ಬ್ರೆಡ್ ತಿನ್ನೋಮಂತ. ಸೊ ಎಲ್ಲ ತಲೆಗಿಲೆಲ್ಲ ಬಾಚ್ಕೊಂಡು ನೋಡ್ರಿ. ಕೂದಲ ಈ ಥರ ನಾನು ಕಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ. ಈ ಥರ ಕಟ್ಕೊಂಡ್ರ ನಿಂಪಡಂಗ ಆಗುತ್ತಾ. ಇಲ್ಲಿಕ ಸೆಕೆ ಆದಂಗಾಗಿ ಶೀಘ್ರದಂಗಾಗಿ ಕೆಲಸ ಮಾಡಕ್ ಸಮಯ ಮನ್ಸು ಬರಂಗಿಲ್ಲ. ಒಂಥರ ನನಗೆ ಸಿಟ್ಟು ಬಂದಂಗ ಅಂತ ಅನಿಸ್ತದ. ನೀವು ಬೇಸಿಗೆಗೆ ಇದೇ ಥರ ಆಲ್ಮೋಸ್ಟ್ ಹೌಸ್ ವೈಫ್ ಎಲ್ಲ ಒಂದು ಕ್ಲಿಪ್ ಹಚ್ಕೊಂಡ್ಬಿಡ್ತೀವಿ. ಇಲ್ಲ ಈ ಥರ ತುಪ್ಪ ಕಟ್ಕೊಂಡು ಬವ್ವ ಹಾಕೋತೀವಿ. ಒಬ್ಬರು ಒಡತರು ಬಂದು ಕಟ್ಕೊಂತಾರೆ ಹಿರಿಯರು. ನನಗಂತೂ ಬರಲ್ಲ. ಭಾಳ ಸರಿ ಟ್ರೈ ಮಾಡಿ ಬಿಟ್ಬಿಟ್ಟು ನಾನು. ಯಾರಿಗೆಲ್ಲ ವಿಡಿಯೋ ನೋಡೋರಿಗೆ ಒಡತರು ಬಂದು ಕಟ್ಕೊಂತಾರಲ್ಲ ಅದು ಯಾರಿಗೆ ಬರ್ತಾ. ಈಗ ಅದು ಟ್ರೆಂಡ್ ಆಗ್ಬಿಟ್ಟೈತ್ರಿ. ಈಗ ಅದು ಫ್ಯಾಷನ್ ಆಗೈತಿ. ಓಲ್ಡ್ ಈಸ್ ಗೋಲ್ಡ್ ಅಂತ ನೋಡ್ರಿ. ಹಳೆ ಕಾಲದಾಗ ಯಾರ್ಯಾರೆಲ್ಲ ಏನೇನೆಲ್ಲ ಮಾಡ್ತಿದ್ರಿ ಇವಾಗೆಲ್ಲ ಅದು ಫುಲ್ ಟ್ರೆಂಡ್ ಆಗೈತಿ. ಮತ್ತು ಓಲ್ಡ್ ಈಸ್ ಗೋಲ್ಡ್ ಅನ್ನಂಗ ಒರಿಜಿನಲ್ ಯಾವತ್ತೂ ಒರಿಜಿನಾಲಿಟಿನೇ ಪಡ್ಕೊಂತೈತಿ ನೋಡ್ರಿ ಫ್ರೆಂಡ್ಸ. ಈಗ ನಾನು ಸಂಜೆ ಮಾಡಿ ಅಡುಗೆಗೆ ಒಗ್ಗರಣೆನ ಮಾಡ್ತೀನಿ ರೀ ಸಿಂಪಲ್ ಆಗಿ. ಹಾಗೆ ಪಾಲಕ್ ಬಜ್ಜಿ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ಇವಾಗ ಪಾಲಕ್ನ ಮತ್ತು ಕೊತ್ತಂಬರಿನ ಸೋಸಿ ತೊಳೆದು ಇಟ್ಟಿನ್ರಿ. 2 ಮಿಕ್ಸ್ ಆಗಿದ್ದಾವ ನೋಡ್ತಿರ್ಬೋದು ನೀವು. ಇಲ್ಲಿ ಸ್ವಲ್ಪ ಹೊರಗಡೆನೇ ಇಟ್ಟಿನಲ್ಲ, ಹಂಗಾಗಿ ತಪ್ಪಲ ಸ್ವಲ್ಪ ಕಪ್ಪು ಆಗೈತೆ ನೋಡ್ರಿ. ಮುಚ್ಚಿಟ್ಟಿದ್ದೆ ನಾನು, ಹಳ್ಳದಂಗೆ ಆಗುತ್ತೆ ಅಂತೇಳಿ. ಇವಾಗ ಸಂಜೆ ಮಾಡಿ ಬಜ್ಜಿ ಮಾಡೋ ಪ್ಲ್ಯಾನ್ ಇತ್ತು ನಂಗೆ ಆಲ್ರೆಡಿ ಬೆಳಗ್ಗೆನೆ. ಹಂಗಂತೇಳಿ ಫ್ರಿಜ್ನಾಗ ಇಡಲಿಲ್ಲ. ಸ್ವಲ್ಪ ಹಂಗೆ ತಾಜನ್ನ ಮಾಡ್ಕೊಂಡಂಗೆ ಆಗುತ್ತಾ ಅಂತೇಳಿ ಕೇಸಿ ಇದು ಮಾಡಿದೆ. ಸ್ವಲ್ಪ ಕಪ್ಪದಂಗೆ ಆಗಿಲ್ಲವು ತೆಗಿತೀನಿ ಈಗ. ಈ ಕಡೆ ಮುಂಜೆ ಮಧ್ಯಾಹ್ನ ಮಾಡಿದ್ದೆ 2 ಚಪಾತಿ ಇದಾವ್ರಿ. ಆ ಚಪಾತಿ ಮತ್ತು 2 ಚಪಾತಿ ಅದಾವು. ಬಜ್ಜಿ ಪಾಲಕ್ ಬಜ್ಜಿ ಚಪಾತಿ ಹಚ್ಕೊಂಡು ಊಟ ಮಾಡ್ತಾರೆ ಯಜಮಾನ್ರು. ಚಟ್ನಿ ಐತ್ರಿ, ಮಧ್ಯಾಹ್ನ ಮಾಡಿದ ಚಟ್ನಿನೂ ಇನ್ನೂ ಐತಿ. ಹಿಂಗಾಗಿ ನಡೀತೈತಿ, ಏನು ಸಮಸ್ಯೆ ಇಲ್ಲ. ನಮ್ಗೆ ಮತ್ತು ಚಿತ್ರಾನ್ನ ಮತ್ತು ಬಜ್ಜಿನೂ ಆಗ್ತೈತಿ. ಸೊ ಅದಕ್ಕಂತೇಳಿ ಈಗ ಮಾಡಾಕತ್ತೀನಿ. ಇಲ್ಲಿ ನಮ್ಗೆ ಮನೆಯೊಳಗೆ ಒಂದು ದೊಡ್ಡ ಅವಘಡ, ಒಂದು ದೊಡ್ಡ ಅನಾಹುತ ಆಗೋದು ತಪ್ಪತ್ತಂತ ಹೇಳ್ತೀನಿ. ಇನ್ನೂವರೆಗೂ ಕೈಕಾಲು ಒಂಥರ ತರ ನಡೆದಂಗ ಅಂತ ಅನ್ಸಕತ್ತಾವ. ಏನಂತೇಳಿ ನಿಮ್ ಜೊತೆ ನಾನು ಹಂಗೆ ಶೇರ್ ಮಾಡ್ಕೋತೀನಿ. ಮತ್ತೆ ವಿಡಿಯೋ ಲೇಟ್ ಆದಂಗ ಆಗ್ಬಿಡ್ತೈತಿ. ಮತ್ತೆ ಹೊತ್ತಾಗೈತ್ರಿ ಎಷ್ಟೊತ್ತನ. ನಮ್ಮೊಬ್ರು ಸಿಸ್ಟರ್ ಅವ್ರ ಜೊತೆಗೆ ಮತ್ತೆ ಮಾತಾಡ್ಕೊಂತ ಕೂತೆ, ನಮ್ಮ ರೇಣುಕಾ ಸಿಸ್ಟರ್ ಅವ್ರ ಜೊತೆಗೆ. ಹಂಗೆ ಸರು ಲೈವ್ ಬಂದಿದ್ರಿ. ಮತ್ತೆ ಲೈವ್ ಹೆಂಗ್ರು ಜಾಯ್ನ್ ಆಗಿದ್ದೆ. ಹಂಗಾಗಿ ಮತ್ತೀಗ ಹಿಂಗ ಕೂತ್ರೆ ಲೇಟ್ ಆಗುತ್ತ. ಮತ್ತೆ ಯಜಮಾನ್ರು ಬರೋದ ಲೇಟ್. ಮತ್ತಿಷ್ಟು ಊಟ ಮಾಡಿ ಮುಕ್ಕೊಂಡ್ರಾಗ ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಈಗ ಮೊದಲ ಒಗ್ಗರಣೆ ಹಾಕಿ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟೆಪ್ಪ ಅಂದ್ರೆ ಚಿಂತಿರಂಗಿಲ್ರಿ. ಅದಕ್ಕಂತೇಳಿ ನನ್ನ ಮಗಳನ್ನೇ ದೇವ್ರ ಮುಂದೆ ದೀಪ ಹಚ್ಚಾಳ ನೋಡ್ರಿ ಫ್ರೆಂಡ್ಸ್. ಈಗ ಸಾಯಂಕಾಲ ಹಚ್ತಾಳ. ಅದೊಂದು ಒಳ್ಳೆ ಸಂಸ್ಕಾರ. ಓಪನೇ ಕುದಿಸ್ತೀನಿ ನಾನು. ಕುಕ್ಕರ್ನಾಗ ಏನ್ ಮಾಡಕ್ ಹೋಗಂಗಿಲ್ಲ. ಖುದ್ದು ಯಾವಾದೇ ಆಗಲ್ಲ ಕರೆ ನಿಧಾನ. ಅದು ಅಡಿಗಿರ್ಬೋದು, ಮನುಷ್ಯನ ವ್ಯಕ್ತಿತ್ವ ಇರ್ಬೋದು, ಏನೇ ಇರ್ಬೋದು. ಕೆಲವು ಕೆಲಸಗಳು ಗಡಿಬಿಡಿ ಮಾಡ್ಬೇಕು, ಕೆಲವು ಕೆಲಸಗಳನ್ನ ನಿಧಾನ ಸೇರಿನೇ ಮಾಡ್ಬೇಕು. ಯಾವತ್ತು ನಿಧಾನ ಅನ್ನೋದು ಭಾಳ ಚಲೋ ರೀ. ಇದಕ್ಕ ಸ್ವಲ್ಪ ಒಗ್ಗರಣೆ ಅನ್ನಕ್ಕೆ ಚಕ್ಕಿ, ಬಿರಿಯಾನಿ ಎಲೆ, ಲವಂಗ ಇವನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಚಂದ ಆಗುತ್ತೆ. ಎಣ್ಣೆಗೆ ನೀವು ಹಾಕೋತೀನಿ. ಜಾಸ್ತಿ ಏನಿಲ್ಲ ಮೊದಲ ಜಾಸ್ತಿ ಕಾವು ಜಾಸ್ತಿ ಅದಕ್ಕಂತೇಳಿ ಸ್ವಲ್ಪ ಏ ಗಪ್ ಇಡ್ತೀರ ನೀವು ಇಬ್ರು. ಬಜ್ಜಿ ಮಾಡತ್ನೆ ತಳಸ್ತೀನಿ. ಪಾಪಡಿ ವಾಶ್ ಮಾಡೋದು ಇದೇ ವರ್ಷ ಖಾಲಿ ಮಾಡಮಿ. ಹಬ್ಬಕ್ಕೆ ಅದಕ್ಕೆ ಬೇಡ.
ಅಲ್ಲ ಲಸನ್ ಪೇಸ್ಟ್ ಮಾಡ್ಕೋಬೇಕ್ರಿ. ರೆಡಿಮೇಡ್ ತನೂ ತರ್ಸಕ್ಕೆ ಇಷ್ಟ ಆಗಲ್ಲ ನನಗೆ. ಅದೊಂಥರ ಉಪ್ಪು ಟೇಸ್ಟೇ ಹೋಗ್ಬಿಡುತ್ತದ. ಸೊ ಹಾಗಾಗಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋತೀವಿ. ಶೇಂಗಾ ದಪ್ಪ ಅದಾವ್ರಿ, ಅವು ಯಜಮಾನ್ರು ಮಕ್ಕಳು ಇಷ್ಟಪಡಲ್ಲ, ಅದಕ್ಕಂತೆ ನಾನು ಶೇಂಗಾ ಹಾಕೋಲ್ಲ. ಖಾರ ಹಾಕಲ್ರಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನೀವು ಬಿರಿಯಾನಿ ಎಲೆ ನೋಡ್ರಿ, ಸಣ್ಣದಾಗಿ 2 ಬಿರಿಯಾನಿ ಎಲೆ ಹಾಕ್ತೀನಿ ಅಂತ ಇಲ್ಲೇ ಇಲ್ಲಿ ಇಟ್ಕೊಂಡಿರ್ತೀನಿ. ಮನೆಗೆ ನಾನು ಹತ್ತೈತಂದ್ರೂ ನಾ ಎಲ್ಲ ನನಗೆ ಹೆಂಗ್ ಬೇಕದು ವ್ಯವಸ್ಥೆನ ಅನುಕೂಲ ಮಾಡೇ ಇಟ್ಕೋತೀನಿ. ನಾನು ಹಳೆ ಮನ್ಯಾಗಾದ್ರೂ ಅಷ್ಟೇ. ನಮ್ ನಾಲ್ಕೊಳದಾಗ ಅಷ್ಟು ದೊಡ್ಡ ಮನಿ ಐತ್ರಿ ಕಿಚನ್, ಅಂದ್ರೂ ಕೈ ಬೇಕಾಗಿ ಪಟ್ಟನ್ ಸಿಗಲ್ಲ. ನಮ್ದು ಇಷ್ಟೇ ಮನಿ ಐತಂದ್ರು ನನಗೆ ಏನೇನ್ ಬೇಕ, ಹಳೆ ಮನೆಗಿದ್ದಾಗೂ ನನಗೆಲ್ಲ ಅವು ಅದೇ ಅಂತಿದ್ರಿ. ಇವನ್ ಎಲ್ಲ ಇಟ್ಟಿಟ್ ಮನೆಗೆ ಹೆಂಗ್ ಅನುಕೂಲ ಮಾಡಿಟ್ಕೋತೀವ, ಬಾಂಡೆ ಗಿಂಡೆ ಹೆಂಗ್ ದಬ್ಬಾಕ್ತಿ ಹೆಂಗ್ ಮಾಡ್ತಿ ಅಂತೇಳಿ ಅದ ನನಗ ರೂಢಿ ಆಗ್ಬಿಟ್ಟೈತ್ರಿ. ಅತ್ತೆಗ ಇದ್ರೆ ಮನಿ ಸಾಮಾನ್ ನೀರ್ ಕುಂಡಿರ್ತಾವ ನೋಡ್ರಿ. ಕಂಡಪಟ್ಟಿ ದೇವ್ನಂತ ಮನಿ ಇತ್ತಂದ್ರ ಅದು ಎಷ್ಟು ಸಾಮಾನ್ ತಂದ್ರು ಮತ್ ಮನಿ ದೊಡ್ಡದೈತಂತ ಎತ್ತೆತ್ತಿ ಸಾಮಾನ್ ತರದ್ರೆ ಮತ್ತ ಅದು ಕಡಿಮೆನೆ ಬೀಳುತ್ತ ಜಾಗ. ಏನದ ಇದೇ ಸಾಮಾನ್ ಇದ್ರಾಗ ಯಾವ್ದು ಏನು ಹೆಚ್ಚು ಮಾಡಕ್ ಹೋಗಿಲ್ಲ. 2 ಕುರ್ಚಿ ಮಳೆ ಮೊದ್ಲಿನ ಹಳೆ ಬಿದ್ದು ಅವು ಮುರಿದ ಮ್ಯಾಗ ಇವ್ 2 ಹೊಸ ತಂದೀನಿ. ಅದಕ್ಕ ಅದು ಹೋಗೈತಿ ಮತ್ ಬಂದೈತಿ ಅಷ್ಟೇ. ಅದ್ ಬಿಟ್ರೆ ಉಳ್ದದ್ ಎಷ್ಟ್ರ ಏನು ಬಾಕಿ ತಗೊಂಡೇ ಇಲ್ಲ ನಾನು. ಬಟ್ ಹಳೆ ಮನ್ಯಾಗೂ ಇಷ್ಟ ಸಾಮಾನ್ ಇದ್ದು ಕಡಿಮೆ ಜಾಗ ಇತ್ತು, ಅದ್ರಾಗನೆ ಎಲ್ಲಾ ಅನುಕೂಲ ಮಾಡ್ಕೊಂಡಿದ್ವಿ. ಈಗನು ಅಷ್ಟೇ ಸಾಮಾನ್ ಅದಾವ, ಬಟ್ ಇದು ಸ್ವಲ್ಪ ಹಾಲ್ ದೊಡ್ಡದೈತಿ. ಹಂಗಾಗಿ ಹಾಲ್ದಾಗ ಇದು ಮೊದಲ ಫ್ರಿಜ್ರಿ ಅಡಿಗೆ ಮನೆಗೆ ಇಟ್ಟಿದ್ದೆ ನಾನು. ಹಾಲ್ದಾಗ ನೋಡ್ರಿ ಹಳೆ ವ್ಯೂವರ್ಸ್ ನನ್ನ ಮನೆ ಹೆಂಗಿತ್ತು ಅಂತೇಳಿ. ಈಗ ಫ್ರಿಜ್ರಿ ಇದಕ್ಕೆ ಟಮಾಟೆ ಅದನ್ನೆಲ್ಲ ಕಟ್ ಮಾಡಿ ಹಾಕೊಂಡು ಇದಕ್ಕೆ ಒಗ್ಗರಣೆ ಹಾಕಿ ಹಿಟ್ಟು ರೆಡಿ ಮಾಡಿ ನಿಮ್ ಜೊತೆ ಸಿಗ್ತೀನಿ. ಅದು ಏನು ದೊಡ್ಡ ಅನಾಹುತ ಆಗೋದು ತಪ್ಪೇದಂತ ಹೇಳಿದ್ನಲ್ಲ, ಅದೇನಂತೇಳಿ ಶೇರ್ ಮಾಡ್ಕೋತೀನಿ. ಹಾಗೆ ನೋಡ್ರಿ ಇಲ್ಲಿ ಚಿತ್ರಾನ್ನ ಕೂಡ ರೆಡಿ ಆಗೈತಿ ಮಸ್ತಾಗಿ. ಮತ್ತು ಇಲ್ಲಿ ಬಜ್ಜಿನೂ ಕೂಡ ನಾನು ಹಾಕಕತ್ತೀನಿ ನೋಡ್ರಿ. ಒಂದು ಬ್ಯಾಚ್ ಬಜ್ಜಿನ ಈಗ ಫ್ರೈ ಮಾಡಿಕೊಂಡು ತಗೊಂಡೆ ನಾನು. ಮತ್ತೊಂದು ಬ್ಯಾಚನ್ನು ಈಗ ಹಾಕೋತೀನಿ ನೋಡ್ರಿ. ಪಾಲಕ್ ಬಜ್ಜಿ ಮಸ್ತ್ ಅಂದ್ರೆ ಮಸ್ತಾಗಿದ್ವು ನೋಡ್ರಿ. ಹಾಗೆ ಪಿಲ್ಲು ಏನೇನೋ ಕೇಳ್ತಾ ಇದ್ದ, ಮತ್ತು ಅವ್ನ ಜೊತೆಗೆ ಮಾತಾಡ್ಕೊತ ನಾನು ಹಂಗೆ ಈಗ ಬಜ್ಜಿನ ಫ್ರೈನ ಮಾಡ್ಕೊಳಕತ್ತೀನಿ ನೋಡ್ರಿ. ಹಾಗೆ ಪಾಪಡ್ ಬೇಕಂದ್ರು ಪಾಪಡ ಮತ್ತು ಬಜ್ಜಿ ಚಿತ್ರಾನ್ನೂ ಹಾಕೊಂಬಂದೀನಿ ರೀ. ಜರ ಬಜ್ಜಿ ಪಾಪಡ್ ತಿನ್ನೋದ್ರಾಗ ಅನ್ನ ಆರ್ತದ, ಬಿಸಿ ಬಿಸಿ ಐತಂತೇಳಿ. ಸೊ ಇವ್ರು ಯಜಮಾನ್ರು ಬರೋಷ್ಟೊತ್ತಿಗೆ ಊಟ ಮಾಡ್ತಾರೆ ನೋಡ್ರಿ. ಇವ್ರಿಗಂತೂ ಹಪ್ಪಳ ಈಗ ಹಿಂಗೆ ಮಾಡೋದು ತಾಜಾ ಇದ್ದುವ ಕರ್ ತಿನ್ನೋದಾಗೈತಿ. ನಿನಗೆ ಪಾಪಡ್ ಇಷ್ಟ ಏನು ಕುರುಡಿಗೆ ಇಷ್ಟ ಪಿಲ್ಲ? ಏನು ಇಷ್ಟ ನಿಂದ್ರ ಕೇಳ್ತ? ಹೀಟ್ ಇಷ್ಟ. ಯಾವ್ದು ಇಟ್ಟ? ಕುರುಡಿಗೆ ಇಟ್ಟ. ಹುಳಿ ಇರ್ತದಲ್ಲ, ಆಲ್ಮೋಸ್ಟ್ ಅಲ್ಲಿ ಮಕ್ಕಳು ಹುಳಿನ ಭಾಳ ಇಷ್ಟಪಡ್ತಾರೆ ರೀ. ಕೂಲರ್ ನೋಡ್ರಿ 2 ದಿನ ಆಯ್ತು, ಇನ್ನೂ ನೀರು ಖಾಲಿ ಆಗಿಲ್ಲ ರೀ. ಅಷ್ಟು ಫುಲ್ಲ ತುಂಬಿದೆ. ನಾನು ಬಂದ್ ಮಾಡಿ ಬರ್ಬೇಕಿಲ್ಲ, ನೀನು ಲೈಟ್ ಬಿಲ್ ಬರ್ತಿಲ್ಲ. ನಿನ್ ಬುದ್ಧಿನೇ ಇಲ್ಲ ಪಿಲ್ಲೆ ನಿನಗೆ. ನಾ ಬಂದ್ ಮಾಡ್ತೀನಿ, ಮೊದಲು ತಿನ್ರಿ. ಪಟ ಖಾಲಿ ಮಾಡ್ರಿ ಪಪ್ಪ ಬರೋದ್ರಾಗ. ಮಕ್ಕಳು ಊಟ ಮಾಡಿಸೋದ್ರಾಗ ಯಜಮಾನ್ರು ಕೂಡ ಬಂದ್ರಿ. ಸ್ನೇಹಿತರೆ, ನಾನು ನಿಮ್ಗೆ ಅಗಳೇ ಒಂದು ವಿಷಯ ಹೇಳ್ತೇನೆ ಅಂತ ತೆಗಿಸಿ ಹೇಳಿದ್ದೆ ನೋಡ್ರಿ. ಅದು ಏನಪ್ಪ ಅಂತಂದ್ರೆ ಒಂಥರ ಮೈ ಜುಮ್ ಅಂತೈತ್ರಿ ಫ್ರೆಂಡ್ಸ. ಅದು ನೆನೆಸ್ಕೊಂಡ್ಬಿಟ್ರೆ ನಾನು ಅಗಳೇ ಅಂದ್ರೆ ಯಾವಾಗಲೂ ಪಿಲ್ಲು ಮತ್ತು ಸ್ನೇಹಿತರ ಕಡೆ ಆಡ್ತಿದ್ರು. ನೈಟಾಗ ಮ್ಯಾಗ ಕರಿತಿದ್ದೆ. ಈಗಂತೂ ಬೇಸಿಗೆ ಟೈಮ್ದೊಳಗೆ ನಿಮ್ಗೆ ಗೊತ್ತು, ಎಲ್ಲ ಬಿಸಿಲು ಇಲ್ಲಿ ಭಾಳ ಆಗುತ್ತಾ ಮತ್ತು ಕಾಲೆಲ್ಲ ಸುಡ್ತಾವ ಅಂತೇಳಿ ಪಾರ್ಕಿಂಗ್ನಾಗ ಆಟ ಆಡೋಕೆ ಬಿಡ್ತಿದ್ದೀನಿ ರೀ ನಾನು. ಅಲ್ಲಿ ಸ್ವಲ್ಪ ಗಿಡದ ನೆರಳು ಐತಿ, ಸ್ವಲ್ಪ ತಂಪಿರುತ್ತೆ. ಮಕ್ಕಳಿಗೆ ಕಾಲು ಉರಿಯೋದೆಲ್ಲ ಬರೋಂಗಿಲ್ಲ, ಕಣ್ಣೂರಿ ಬರಲ್ಲ. ಈ ಬಿಸಿಲಿನ ತೆಗಿಗೆ ಎಷ್ಟೋ ಮಕ್ಕಳಿಗೆ ಅದೆಲ್ಲ ಹುಷಾರು ತಪ್ಪದಂಗೆ ಆಕತ್ತೈತಿ, ದೊಡ್ಡವ್ರಿಗೇ ಹುಷಾರು ತಪ್ಪದಂಗೆ ಆಕತ್ತೈತಿ. ಅಂಥದ್ರೊಳಗೆ ಮತ್ತು ಮಕ್ಕಳಿಗಂತೂ ಇದು ಗೊತ್ತಿರ್ಬೋದು ನಿಮ್ಗೆ, ಭಾಳ ಹೈರಾಣ ಆಗುತ್ತೆ. ಅದಕ್ಕಂತೇಳಿ ಕೆಳಗಡೆ ಪಾರ್ಕಿಂಗ್ದಾಗ ಆಟ ಆಡೋಕೆ ಕಳಿಸ್ತಿದ್ದೆ. ನಿನ್ನೆ 10 ಗಂಟೆವರೆಗೂ ಪಿಲ್ಲು ಮತ್ತು ಸ್ನೇಹ ರೀ ಕೆಳಗಡೆ ಆಟ ಆಡಕತ್ತಿದ್ರು. ಜೊತೆಗೆ ಇಲ್ಲಿ ಮಾನ್ವಿಕ್ ಅಂತ ಹುಡುಗ ಬರ್ತಾನೆ ನೋಡ್ರಿ, ಅವನು ಕೂಡ. ಇಬ್ಬರು ಭಾಳ
ಒತ್ತಿನ ತನಕ ತಳ ಪಾರ್ಕಿಂಗ್ದಾಗ ಆಟ ಆಡಕತ್ತಿದ್ರು. ಇವತ್ತು ಅವ್ರು ಹೋಗೋರೇ ಇದ್ರು ಕೆಳಗಡೆ. ನಾ ಹೋಗ್ತೀನಿ ಮಮ್ಮಿ ಪಾರ್ಕಿಂಗ್ದಾಗ ಆಟ ಆಡ್ತೀನಿ ಅಂತ ಕೇಳಿಸಿ ಪಿಲ್ಲು ಹೊಂಟಿದ್ದ. ನಾನೇನು ಮಾಡ್ತೀನಿ ರೀ, ಮೊನ್ನೆ ಬಟ್ಟೆ ತೊಗೊಂಡು ಬಂದಿದ್ದು ನೋಡಿರಿ, ಆ ಬಟ್ಟೆನ ಮತ್ತು ಮೈಮ್ಯಾಗ ವೇರ್ ಮಾಡಿರಲಿಲ್ಲ. ಸೈಜ್ ಕರೆಕ್ಟಾಗಿ ಬರ್ತಾವಂತ ಕನ್ಫರ್ಮ್ ಇತ್ತು. ಬಟ್ ನನಗೆ ಉಡಿಸಿ ನೋಡಬೇಕಾಗಿತ್ತು ಹೆಂಗೆ ಕೊಂಡಿರ್ತಾವ ಹೆಂಗೆ ಕಾಣಿಸ್ತಾವ ಅಂತೇಳಿ. ಅದಕ್ಕೆ ಹೋಗಕತ್ರಿ ಮೊದಲು ಅವು ಮನ್ ತಂದಿದ್ದು ಅರ್ಬಿನ ಮೈಮ್ಯಾಗ ಹಾಕೊಂಡು ನೋಡ್ರಿ ಇಲ್ಲಿಗೆ ರಿಟರ್ನ್ ಮಾಡಿಬಿಡ್ತು ನೋಡಂತೆ ಪಿಲ್ಲುಗೆ ಹೆದರಿಸಿದೆ. ಆವಾಗ ಏನೈತವ ಮತ್ತು ಬಟ್ಟೆ ರಿಟರ್ನ್ ಮಾಡ್ತಾ ಅಂತೇವೆ. ಏನಾದರೂ ಸಣ್ಣ ಪುಟ್ಟ ಹೆದರಿಕೆ ಹಾಕಿರೋ ಮಕ್ಕಳು ಹೆದರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಮಾತು ಕೇಳಿಕ್ಕೆ ಅವ್ರಿಗೇನೋ ಒಂದು ಅಂಜಿಕೆ ಹಾಕ್ತೀವಿ ನಾವು ತಾಯಂದಿರು ಆದವರು. ಸ್ನೇಹಾಗ ಬಟ್ಟೆ ಹಾಕೊಂಡಿದ್ದಳ್ರಿ ಆಕಿಂದಕಿ ವೇರ್ ಮಾಡಿದ್ಲು. ಸೊ ಆಕೆ ಬಟ್ಟೆ ಕೊಟ್ಟೆ, ಪಿಲ್ಲನ್ ಬಟ್ಟಿನ ಅದು ಇಲ್ಲಿ ಮೇಲೆ ಸ್ವಲ್ಪ ಕವರ್ ಪ್ಯಾಕ್ ಆಗಿತ್ತು ನೋಡ್ರಿ, ಅದನ್ನು ಉಚ್ಚಕತ್ತಿದೆ ನನ್ನ ಕಾಲರ್ದು. ಚಟ್ 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 ಆವಾಜ್ ಬಂದಂಗೆ ಆಯ್ತು. ಏನೋ ಒಮ್ಮೊಮ್ಮೆ ತೆಂಗಿನ ಗಿಡ ಬೀಳ್ತದ್ರಿ ಫ್ರೆಂಡ್ಸ್, ತೆಂಗಿಂದು ಇದು ಪರಿ ಬೀಳ್ತೈತಿ. ಅದಕ್ಕಂತೇಳಿ ನಾನು ಇದು ಮಾಡಲಿಲ್ಲ. ಬಟ್ ಆವಾಜ್ ಅಂತೂ ಭಾಳ ಚಟ್ ಚಟ್ ಕೊಡ್ಲಿ ತೊಗೊಂಡು ಕಡ್ದರಂಗೆ ಆವಾಜ್ ಹೊಂಟಿತ್ರಿ. ಅದು ಅಷ್ಟಿದು ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗಾರ ಹಿಂಗೆ ಅದೇ ಆವಾಜ್ ಬರ್ತಂತೇಳಿ. ಮತ್ತು ಸ್ನೇಹ ಮಮ್ಮಿ ನೋಡು ಅಂತೇಳಿ ಮುಂದೆ ಬಂದು ನಿಂತ್ಲು. ಜಸ್ಟ್ ಒಂದು ಸೆಕೆಂಡು ಇದಾಗಿಲ್ರಿ ಫ್ರೆಂಡ್ಸು, ಒಮ್ಮೆ ಗಿಡ ಕಡ್ಕೊಂಡು ಟಪ್ ಅಂತ ಬಿತ್ರಿ. ಎಂಥ ಆವಾಜ್ ಬಂತಂದ್ರೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತಂತಾರೆ ನೋಡ್ರಿ, ಆ ಥರ ಆವಾಜ್ ಬಂತು. ಒಮ್ಮೆ ನನ್ನ ಕೈಕಾಲು ಥರನ ಅನ್ನೋಕ್ಕೆ ಚಾಲು ಮಾಡಿದ್ದು. ಯಾಕಂದ್ರೆ ಮಕ್ಕಳು ಅಲ್ಲೇ ಆಟ ಆಡ್ತಿದ್ರು. ನಾನು ಅದೇನೋ ಒಂದು ಕೆಟ್ಟದಾಗೋದಕ್ಕೆ ಒಮ್ಮೆ ಅಂತಿರ್ತಾರೆ, ಯಾರಾದ್ರೂ ಆ ಟೈಮಿನಾಗ ಅಡ್ಡ ಆಗ್ಬಾರ್ದನು, ಆ ಗಳಿಗೆ ಓಳಾಗ್ಬಾರ್ದನು ಅಂತೇಳಿ. ಇವತ್ತು ಆ ಥರ ಆದಂಗೆ ಅನಿಸ್ಬಿಡ್ತೀರಿ ನಿಜವಾಗ್ಲೂ. ಅದನ್ನು ನೆನೆಸ್ಕೊಂಡು ನೆಗೆಟಿವ್ ಆಗೇನೆ ಥಿಂಕ್ ವಿಚಾರ ಮಾಡಕತ್ತಿಬಿಟ್ಟೆ ನಾನಂತೂ. ಏಪ್ಪ ಅಂತ ಎಷ್ಟು ತನಕ ಕೈಕಾಲು ನಡೋಗನೆ ಬಂದಂಗೆ ಆಕತ್ತಿದ್ರು. ಯಾಕಂದ್ರೆ ಮಕ್ಕಳಾಗಲಿ ನಾವು ಒಮ್ಮೊಮ್ಮೆ ಕೆಳಗಡೆನೇ ಹೋಗಿರ್ತೀವಿ. ಏಪ್ಪ ಎಂಥದಪ್ಪ ದೊಡ್ಡ ಅನಾಹುತ ತಪ್ತಲ್ಲಪ್ಪ, ಟೈಮ್ ಚಲೋ ಐತಪ್ಪ ಅಂತಂದ್ರೆ ನೋಡ್ರಿ ಏನಾಗೋದನ್ನು ಕೂಡ ಈ ಥರ ಒಂದು ಯಾವುದೋ ಒಂದು ಇದ್ರೊಳಗೆ ತಪ್ಪಿಸ್ಕೋಬೋದು ಅಂತ ಸಿಗತ್ತಾರಲ್ಲ, ಅದು ಭಾಳ ಸತ್ಯ ಅಂತ ಅನಿಸಿತು. ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಿದ್ದೈತಿ ಗಿಡ ಅಂತೇಳಿ. ನೈಟ್ ಆಗೈತಿ, ಬಟ್ ಎಲ್ಲ ಹಾಸಿಗೆ ಮಕ್ಕಳು ಯಜಮಾನ್ರು ಒಳಗಡೆ ಮಕ್ಕೊಂಡಾರ. ಬಟ್ ಇನ್ನೂ ನಿದ್ದೆ ಮಾಡಕತ್ತಿಲ್ರಿ ಅವರು. ಓ ನೀರು ಹಾಕದದ್ರಿ ರೀ ಕಾ ಹೋತ್ನಿ ಒಂದು ತಾನು ಕೆಲಸನೇ ಆಗಲ್ಲ ನೋಡ್ರಿ. ಕೂಲರ್ದೊಳಗೆ ಇಲ್ಲೇ ಐತಿ ನೀರು. ಹೇಳಿಲ್ಲ ಅವ್ರಿಗೆ ಹಾಕ್ರಿ ಅಂತೇಳಿ, ಕಮ್ಮಿ ಆಗ್ಯಾವ್ರಿ ಇವತ್ತು, ಮತ್ತು ಹಾಕ್ಬೇಕಾಗತ್ತೆ. ನನಗೇನು ಆಗಲ್ಲ, ಹೋಗೋ ಕಡೆನಾಗತ್ತಾರ ಪಾಪ. ಸೊ ಅರ್ಬಿನ ತೆಗ್ದಿಲ್ರಿ ನಾನು. ನೋಡ್ರಿ ಇದೆಲ್ಲನೂ ಕೂಡ ನೀರು ಅದೆಲ್ಲ ಹೊಡಿಬೇಕಾಗಿತ್ತು. ಹಂಗೆ ಒಳಗಡೆ ಹೋದ್ವಿ, ಆ ಒಂದು ಘಟನೆ ಆಯಿತು. ಸೊ ಯಪ್ಪ ಇದೆಲ್ಲ ತಣ್ಣಗಾಗಿ ಹೋಗೈತ್ರಿ ಫ್ರೆಂಡ್ಸ್. ಈಗ ಈ ಕಡೆಗೆ ಗಿಡ ಹಂಗಾಯ್ತು ರೀ ಫ್ರೆಂಡ್ಸ್. ಇದು ಹಿಂಗೆ 2 ಕಾವಲಿ ಇರ್ತಾವೆ ನೋಡ್ರಿ, ಈ ಥರ 2 ಕಾವಲಿ ಇದ್ದಿದ್ದು ಗಿಡ ಇತ್ತಿದು. ಇದು ಒಂದು ಕಾವಲಿ ರೀ. ಈ ಕಡೆಗೇನು ಇತ್ತು ನೋಡ್ರಿ, ಇಲ್ಲೆಲ್ಲ ಬಾಗಿತ್ತು ಗಿಡ. ಇದಕ್ಕೆ ಕಾಯಿಗಳು ಈ ಸರಿ ಜಗ್ಗಿ ಆಗಿದ್ವಿ ಫ್ರೆಂಡ್ಸ್. ಅದು ಒಜ್ಜೆ ಆಗಾಯ್ತು ಎದಕ್ಕಾಯ್ತು ಗೊತ್ತಿಲ್ಲ ನೋಡ್ರಿ. ಇಲ್ಲೆಲ್ಲ ನೆಳೆ ಬೀಳ್ತಿತ್ತು. ಈ ಕಡೆ ಟೊಂಗಿ ನೆಳನೇ ನೋಡ್ರಿ, ಈ ಕಡೆಗೆ ಮತ್ತು ಇಲ್ಲೆಲ್ಲನೂ ಕೂಡ ಬೀಳ್ತಿತ್ತು ನೆಳ. ಅದನ್ನಂತೂ ಭಾಳ ಮಿಸ್ ಮಾಡ್ಕೋತೀವಿ. ಹೋದ ವರ್ಷ ಇದೇ ದಿನದಾಗನೇ ಅಲ್ಲಿ ಆ ಕಡೆಗೆ ಒಂದು ಕಡ್ದಿದ್ರು ಅಂಕಲ್ ಅವ್ರು, ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಕಡ್ದಿದ್ರು. ನೈಟ್ನಾಗ ಕ್ಯಾಪ್ಚರ್ ಆಗಲಾಗೈತೆ ಅದು ಟೊಂಗಿ. ಕಾಣಿಸ್ತಿರ್ಬೋದು, ಮಂಡಾಗೈತೆ ನೋಡ್ರಿ ಅದು. ಇಲ್ಲಿ ಅದ ಕಟ್ಟಿಗೆನೇ ನಾನು ಎಲ್ಲ ಕಡ್ಕೊಂಡು ಅಲ್ಲೆಲ್ಲ ಹಾಕ್ಕೊಂಡಿದ್ದೇನೆ ರೀ ಒಣಗಿಸಿ. ಈಗ ಅದರಲ್ಲೇ ಅಡುಗೆ ಮಾಡಕತ್ತೀನಿ ನೋಡ್ರಿ. ಯಾವ ಥರ ಬಿದ್ದೈತಿ ಗಿಡ ನಿಮ್ಗೆ ಅಷ್ಟು ಕ್ಯಾಪ್ಚರ್ ಆಗಕತ್ತಿದ್ದೀನಿ ಇಲ್ಲ, ಬೆಳಗ್ಗೆನೂ ತೋರಿಸ್ತೀನಿ. ಅಷ್ಟು ದಪ್ಪ ಬಡ್ಡಿ ಐತ್ರಿ ಫ್ರೆಂಡ್ಸ. ಬಟ್ ನನ್ನ ಗಾಡಿ ಅಲ್ಲ, ಅನಾಹುತ ಏನಾಗೈತೆ ಗೊತ್ತಿಲ್ಲ ಕೆಳಗೆ. ಆದ್ರೆ ಗಾಡಿ ರಿಪೇರಿ ಮಾಡಿಸ್ಕೋಬೋದು. ಅಂದ್ರೆ ಮಕ್ಕಳು ಅದು ಆಟ ಆಡಕತ್ತಿದ್ರಂದ್ರೆ ಅದೇನು ಹೇಳಲಿಕ್ಕೆ ಆಗ್ತಾನೆ ಇರಲಿ ಬಿಡ್ರಿ ಫ್ರೆಂಡ್ಸ್. ಅದನ್ನು ಬೇಡ, ಕೆಟ್ಟ ಟೈಮ್ ಒಳಗೈತಿ, ನಮ್ಮದು ನಶೀಬ್ ಐತಂತ ಹೇಳ್ಬೋದು. ಇನ್ನೊಂದು ಇಲ್ಲಿ ಗಣಪತಿ ಗುಡಿ ಐತ್ರಿ ಫ್ರೆಂಡ್ಸ. ಅವ ನಮ್ಮನೆ ಯಾವತ್ತೂ ಕಾಯ್ದಾನ ಅನ್ನೋದು ನಂಬಿಕೆ ನಮ್ಗೆ. ಅವ ಇದ್ದು ಸ್ಥಾನದೊಳಗೆ ಏನೂ ಆಗಂಗಿಲ್ಲ ಅನ್ನೋದು ಒಂದು ದೊಡ್ಡ ಭರವಸೆ. ಹಾಗಾಗಿ ಮಕ್ಕಳು ಆಡೋಕ್ಕೆ ಹೋದ್ರೆ ನಾನು ತರಬಿಸಿ ಮತ್ತು ಬಟ್ಟೆನ ಹಾಕಿಸ್ಬೇಕಂತ ಇದು ಮಾಡಿದೆ. ಅಲ್ಲಿ ನೋಡ್ರಿ ಎಷ್ಟು ದಪ್ಪಾಗಿ ಐತಿ ಬಡ್ಡಿ ಅಂತೇಳಿ. ಅದು ಹಿಂಗೆ ಬಿರುಕು ಬಿಟ್ಕೊಂತ ಇದಾಕತ್ತೈತ್ರಿ, ಅದು ಆವಾಜ್ ಹೊಂಟೈತಿ. ನಮ್ಗೆ ಬಂತದು ಆವಾಜ್. ಇದು ಭಾಳ ಒಜ್ಜಾಗೈತ್ರಿ ಈ ಕಡೆ ಟೊಂಗಿ. ಇದು ಅಂದರೆ ಇದು ಭಾಳ ಬಿರುಸಿರಂಗಿಲ್ಲ ರೀ, ಇದು ಗಟ್ಟಿ ಇಲ್ಲಿ. ಇದು ಗಿಡ ಭಾಳ ಪಳ್ಳು ಗಿಡ ರೀ, ಇದು ನೀರ್ಲಿಕಾಯಿ ಗಿಡ.
ಹಿಂಗೆ ಇದಕ್ಕೆ ಜೋಕಾಲಿ ಕಟ್ತೀವಿ ಮಾಡ್ತೀವಿ ಮತ್ತು ಅದ್ರ ಮ್ಯಾಗ ಹತ್ತೀವಿ ಅಂದ್ರೆ ಇದು ಸಾಧ್ಯ ಆಗದೆ ಇರುವಂಥ ಮಾತ್ರಿ. ಭಾಳ ಪಳ್ರಿ ಇದು ನೋಡ್ರಿ. ಫುಲ್ ಪಾರ್ಕಿಂಗ್ ತುಂಬೈತಿ ನೋಡ್ರಿ ಇಲ್ಲಿ ತನಕ ನೋಡ್ರಿ. ಅದಿಷ್ಟೇ ಜಾಗ ಕುಲ್ಲ ಐತಿ, ಉಳಿದಿದ್ದೆಲ್ಲ ಫುಲ್ಲು ತುಂಬೈತಿ ನೋಡ್ರಿ. ಇಷ್ಟು ಬಿದ್ದೈತಿ, ಅರ್ಧಕ್ಕರ್ಧ ಗಿಡನೇ ಬಿದ್ದೈತಿ ನೋಡ್ರಿ ಫ್ರೆಂಡ್ಸ್. ಅದರದ್ದು ಬಿದ್ದಿದ್ದು ಅಲ್ಲೇ ಐತಿ ನೋಡ್ರಿ ನಡ್ಬರ್ಕ ಬಿರುಕು ಬಿಟ್ಟು. ಭಾಳ ದಿವ್ಸದ ಗಿಡ ರೀ ಇದು. ವಜ್ನಿಗೆ ಗಾಳಿಗೆ ನಿನ್ನೆ ಮೊನ್ನೆ ಗಾಳಿ ಭಾಳ ಬಿಟ್ಟಿತ್ರಿ, ಬೆಳಗ್ಗೆನೂ ಗಾಳಿ ಇತ್ತು ಫ್ರೆಂಡ್ಸ್. ಈಗ ಈ ಕಡೆನೂ ಸ್ವಲ್ಪ ಭಾಗ ಐತ್ರಿ. ನಾನು ನಿಮ್ಗೆ ಆನ್ಲೈನ್ದಾಗ ಒಂದು ಬಟ್ಟೆ ಹಾಕಿದ್ದೆ ನಾನು, ಅದು ಬಂದೈತಿ. ಅದನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಆದ್ರೆ ನೋಡ್ರಿ ಎಲ್ಲನೂ ಹೆಂಗಪ್ಪ ಅಂತಂದ್ರೆ ಒಳ್ಳೆ ಟೈಮ್ ಇತ್ತಪ್ಪ ಅಂತಂದ್ರೆ ಯಾವ್ದಾರ ಒಂದು ಯಾವುದ್ರೊಳಗೆ ಅದು ಪಾರ ಆಗ್ಬೋದು. ಒಂದೊಂದು ಸರಿಗೆ ಏನಾದರೂ ಕೆಟ್ಟದಾಗೋದು, ಏನೋ ಒಂದು ತೊಂದರೆ ಅಂತ ಆಗೋದಿತ್ತಪ್ಪ ಅಂದ್ರೆ ಅದು ಮನ್ಯಾಗ ಸುಮ್ಮನೆ ಇದ್ರೂ ಕರ್ಕೊಂಡು ಹೊರಗೆ ಕರ್ಕೊಂಡು ಹೋಗುತ್ತಂತ ಹೇಳ್ತಾರೆ. ಯಪ್ಪ ಏನೇ ಇರ್ಲಕ್ಕ ಟೈಮ್ ಚಲೋ ಐತೆ ಅಂತ ಹೇಳ್ತೀನಿ ರೀ. ಬೇರೆ ವೀಡಿಯೋ ಮಾಡ್ಬೇಕಂದ್ರೂ ಕೂಡ ನನಗೆ ಅದನ್ನು ಬಟ್ಟೆ ತಂದಿದ್ದನ್ನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ಅದನ್ನು ಕೂಡ ನಂಗೆ ಆಗಲಿಲ್ಲ. ಏನೇನೋ ನೆಗೆಟಿವ್ ವಿಚಾರ ಬರೋಕ್ಕೆ ಚಾಲು ಆಗಿಬಿಟ್ಟವು, ಅಂದ್ರೂ ನಶೀಬ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಬಾಡಿಗೆ ಮನ್ಯಾಗ ಅದೀವಿ. ಓನರ್ ಅಂಟಿನೂ ಅದೇನು ಹತ್ತಿದ್ರು, ಯವ್ವ ಹುಡುಗರಾಗಲಿ ಯಾರಿಗಾರ ಆಗಲಿ ತಾಳ್ಗಡೆ ಲಕ್ಷ್ಮಿನೂ ಒಮ್ಮೊಮ್ಮೆ ಊಟ ಮಾಡೋಣ ಅಡ್ಡಾಡ್ತಿರ್ತಾಳ್ರಿ ಅಕ್ಕಿ. ಅಂದ್ರೆ ಅಕ್ಕಿ ಲೇಟಾಗಿ ಅಡ್ಡಾಡ್ತಾಳೆ ಬಿಡ್ರಿ, ಅಥವಾ 11 ಗಂಟೆಗೆ ಅದು ಹಿಂಗೆ ಹೋಗ್ತಿರ್ತಾಳೆ. ಆದ್ರೂ ಹೇಳೋಕ್ಕಾಗಂಗಿಲ್ಲ. ಒಮ್ಮೆ ಯಾರಾದರೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಅಜ್ಜ ಅಜ್ಜಿ ಅವ್ರಂತ್ರೂ ಪ್ಯಾಂಟುಣಿಗೆ ಹೇಳೋದು ಮತ್ತು ರಿಟರ್ನ ಹೋಗೋಕೆ ಇಳಿಯೋಕೆ ಭಾಳ ಸಾವಕಾಶ ಸ್ಲೋವಾಗಿ ಹೋಗ್ತಿರ್ತಾರೆ. ಒಟ್ಟು ಎಲ್ಲದಕ್ಕೂ ಭಾಳ ತೊಂದರೆ ತಪ್ಪಿತಂತ ಹೇಳ್ತೀನಿ. ಅವ್ರಿಗೂ ಟೆನ್ಷನ. ನಮ್ಮ ಮನೆ ಬಾಡಿಗೆ ಅದಾರ, ಅವ್ರಿಗೆ ಏನಾದರೂ ಆತಂದ್ರೆ ಮತ್ತು ಅವ್ರಿಗೂ ಒಂದು ಇದನ್ನೇ ಆಗ ಕೈ ಕಾಲು ಕಣ್ಣು ಕಿವಿ ಮೂಗೆಲ್ಲ ಇರ್ತಾವೆ. ಹಂಗೆ ಆ ಗಿಡದ ಒಂದು ಇಡೀ ಅರ್ಧ ಒಂದು ಇದನ್ನೇ ಹೋದಂಗೆ ಆಯ್ತು ನೋಡ್ರಿ. ಹೌದಿಲ್ಲ ಪಜ್ಜಿ? ಹೆಂಗೆ ಗೊತ್ತು ಆವಾಜ್ ಹೆಂಗೆ ಗೊತ್ತು? ಗಿಡ ಬೀಳೋಣ ಹಾಂ ಧಡಕ್ಕದೇಸಿ. ನೀವು ಪಾರ್ಕಿಂಗ್ದಾಗ ಹೋಗ್ತೀನಿ ಅನ್ನತ್ತಿದ್ರಿ ಇಲ್ಲ ನೋಡಲ್ಲಿ. ಮಮ್ಮಿ ಬ್ಯಾಡ ಅಂದ್ರೆ ಕೇಳ್ಬೇಕು ನಮಗೆ, ಹೌದಿಲ್ಲ? ಮತ್ತೆ ಹಾಂ ಮತ್ತೆ ಆಡಕ್ಕೆ ಹೋದಿತ್ತೊಳಗ. ಸರಿಯಪ್ಪ ನಾನು ಬಂತು, ನೀನು ಬೀಳ್ಸಿ ನಾನು ಬೀಳ್ದಿ ಅಂತೀನಿ. ಕುರ್ಚಿ ಮ್ಯಾಗ ಕೂತಾಗ ಪಿಲ್ಲು ಬಾಜುಕ್ಕೆ ಬಂದು ಕುರ್ಚಿ ಆ ಕಡೆ ಈ ಕಡೆ ಸರಿಸಾಡಕತ್ತಾರೆ, ಹೆದ್ರಿಕೆ ಬರ್ತ್ರಿ. ಯಾಕೆ ನಾವು ಸ್ವಲ್ಪ ದಪ್ಪದಿವಲ್ಲ ಅದಕ್ಕಂತೇಳಿ. ಓಕೆ ರೀ, ಮತ್ತು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬೇಜಾರಾಯ್ತು ಭಾಳ ಆ ಗಿಡದ ಸಂಬಂಧ. ನಾನು ಹಂಗೆ ಸ್ವಲ್ಪ ಯಾವುದಕ್ಕರಲ್ಲಿ ಸ್ವಲ್ಪ ಭಾಳ ಓವರ್ ಥರ ಇದು ಮಾಡ್ಕೊಳಕ್ಕೆ ಹೋಗ್ತೀನಿ. ಯಾಕಂದ್ರೆ ಇಲ್ಲೇ ಅದೊಂದು ಫೀಲಿಂಗ್, ಅದೊಂದು ಸೆಂಟಿಮೆಂಟ್ ಥರ ಅಂತ ಅನ್ಸಕತ್ತಿತ್ತು ಗಿಡದ ಬಗ್ಗೆ. ಯಾಕೋ ಗೊತ್ತಿಲ್ಲ, ಹಂಗೆ ರೀ. ನಾನು ಒಂದು ಏನಾದರೂ ಮನಸ್ಸಿಗೆ ಹಚ್ಕೊಂಡು ಅಂದ್ರೆ ಭಾಳ ಅದನ್ನ ಪದೇ ಪದೇ ಅಳಾಳೆ ಮಾಡ್ಕೊತಾ ಕೊಂಡಿರ್ತೀನಿ. ಮತ್ತು ಅದನ್ನು ನಿಮ್ಮ ಜೊತೆ ಭಾಳ ಶೇರ್ ಮಾಡ್ಕೊತ ಹೋಗಿ ನಿಮಗೂ ಜಾಸ್ತಿ ಅಳಾಳೆ ಮಾಡೋಕ್ಕೆ ಇಷ್ಟಪಡಲ್ಲ. ಬಾಯ್.